ವೆಲ್ಕಮ್ ಟು ಡೇ 26 ಆಫ್ 30 ಡೇ ಪ್ಲೇಸ್ಮೆಂಟ್ ಸೀರೀಸ್. ಕೋಡಿಂಗ್ ರೌಂಡ್ ಒಳಗೆ ಬಹಳಷ್ಟು ಜನ ಏನು ಅನ್ಕೋತಾರೆ ಅಂದ್ರೆ ಅವ್ರು ಕೇಳಿರೋ ಪ್ರಶ್ನೆಗೆ ನಾ ಟಕ್ ಅಂತ ಕೋಡ್ ಬರೆದು ಆನ್ಸರ್ ಮಾಡಿದ್ರೆ ಮುಗೀತು ಅನ್ಕೋತಾರೆ. ಆ್ಯಕ್ಚುಲಿ ಇಂಟರ್ವ್ಯೂ ಒಳಗೆ ವಾಟ್ ವಿ ಲುಕ್ ಫಾರ್ ಇಸ್ ದ ಕನ್ವರ್ಸೇಷನ್. ನೀವು ಆ ಪ್ರಾಬ್ಲಮನ್ನು ಹೆಂಗೆ ಬ್ರೇಕ್ ಡೌನ್ ಮಾಡ್ತೀರಿ, ಹೆಂಗೆ ಸೇಮ್ ಪ್ರಾಬ್ಲಮ್ಗೆ ಮಲ್ಟಿಪಲ್ ಸೊಲ್ಯೂಷನ್ಸ್ ತೊಗೊಂಡು ಬರ್ತೀರಿ. ಉದಾಹರಣೆಗೆ ಲೆಟ್ಸ್ ಎ ಇಂಟರ್ವ್ಯೂವರ್ ಸೇಸ್ ಗಿವನ್ ಎನ್ ಅರೇ ಫೈಂಡ್ ಡುಪ್ಲಿಕೇಟ್ ಎಲಿಮೆಂಟ್ಸ್. ಈ ಒಂದೇ ಪ್ರಾಬ್ಲಮನ್ನು ನೀವು ಮಲ್ಟಿಪಲ್ ವೇಸ್ನಾಗ ಸಾಲ್ವ್ ಮಾಡ್ಬೋದು. ವೆರಿ ಸಿಂಪಲ್ ಟೆಕ್ನಿಕ್, ಒಂದು ಎಲಿಮೆಂಟ್ ತೊಗೊಂಡು ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿ, ಸಿಮಿಲರ್ಲಿ ಸೆಕೆಂಡ್ ಎಲಿಮೆಂಟ್ ತೊಗೊಂಡು ಮತ್ತೆ ಅದನ್ನು ಎಲ್ಲರ ಜೊತೆ ಕಂಪೇರ್ ಮಾಡಿದ್ರೆ ಅಂದರೆ ಯು ವಿಲ್ ಹ್ಯಾವ್ O ಆಫ್ n ಸ್ಕ್ವೇರ್ ಟೈಮ್ ಕಾಂಪ್ಲೆಕ್ಸಿಟಿ. ಅದನ್ನು ನೀವು ಆ ಅರೇನ ಸಾರ್ಟ್ ಮಾಡಿ ಅವಾಗ ನೀವು ಡುಪ್ಲಿಕೇಟ್ ಎಲಿಮೆಂಟ್ಸ್ ಕಂಡು ಹಿಡಿದ್ರಿ ಅಂದ್ರೆ n log n ಟೈಮ್ ಕಾಂಪ್ಲೆಕ್ಸಿಟಿ ಇರುತ್ತೆ. ಇಲ್ಲಪ್ಪ ಅಂತಂದ್ರೆ ಒಂದು ಡಿಕ್ಷನರಿ ತೊಗೊಂಡು ಆ ಡಿಕ್ಷನರಿ ಒಳಗೆ ಎಲಿಮೆಂಟ್ಸನ್ನು ಇನ್ಸರ್ಟ್ ಮಾಡಿ ಅಥವಾ ಹ್ಯಾಶ್ ಸೆಟ್ನಾಗ ಎಲಿಮೆಂಟ್ಸ್ ಇನ್ಸರ್ಟ್ ಮಾಡಿ ಅವಾಗ ನೀವು ಡುಪ್ಲಿಕೇಟ್ ಎಲಿಮೆಂಟ್ಸ್ ಕಂಡು ಹಿಡಿದ್ರಿ ಅಂದ್ರೆ O ಆಫ್ n ಕಾಂಪ್ಲೆಕ್ಸಿಟಿ ಇರುತ್ತೆ. ಆದ್ರೆ ಪ್ರತಿಯೊಂದು ಸೊಲ್ಯೂಷನ್ಗೂ ಅದರದೇ ಆದಂಥ ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ. ಒಂದ್ರಾಗ ಸ್ಪೀಡ್ ಜಾಸ್ತಿ ಇದ್ರೆ ಇನ್ನೊಂದ್ರಾಗ ಸ್ಪೀಡ್ ಕಡಿಮೆ ಇದೆ, ಒಂದ್ರಾಗ ಮೆಮೊರಿ ಜಾಸ್ತಿ ಇದ್ರೆ ಇನ್ನೊಂದ್ರಾಗ ಮೆಮೊರಿ ಕಡಿಮೆ ಇದೆ. ಸೊ ಆಲ್ ದಿಸ್ ಕನ್ವರ್ಸೇಷನ್ಸ್ ಇಸ್ ವಾಟ್ ವಿ ಲುಕ್ ಫಾರ್ ಇನ್ ದ ಇಂಟರ್ವ್ಯೂ. ಬರೀ ಒಂದು ಪ್ರಶ್ನೆಗೆ ಇದೇ ಉತ್ತರ ಅಂತ ಹೇಳೋದಕ್ಕಿಂತ ಇದಕ್ಕೆ ಬೇರೆ ಬೇರೆ ಏನೇನು ಸೊಲ್ಯೂಷನ್ ಇರ್ಬೋದು, ಆ ಪ್ರತಿಯೊಂದು ಸೊಲ್ಯೂಷನ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಏನದಾವು ಅದನ್ನು ನೀವು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಅಂದ್ರೆ ದೆನ್ ಇಂಟರ್ವ್ಯೂಯರ್ ವಿಲ್ ಬಿ ವೆರಿ ಇಂಪ್ರೆಸ್ಡ್. ಮತ್ತು ನಾವು ರಿಯಲ್ ಲೈಫ್ನಾಗ ವರ್ಕ್ ಮಾಡುವಾಗ, ಸಾಫ್ಟ್ವೇರ್ ಬಿಲ್ಡ್ ಮಾಡುವಾಗ ಮೋಸ್ಟ್ ಆಫ್ ದ ಸಿಚುವೇಶನ್ಗೆ ಮಲ್ಟಿಪಲ್ ಸೊಲ್ಯೂಷನ್ಸ್ ಇರ್ತಾವೆ. ಆ್ಯಸ್ ಅನ್ ಇಂಜಿನಿಯರ್, ಹೌ ಯು ಡಿಸ್ಟಿಂಗ್ವಿಷ್ ಆ್ಯಂಡ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದೆಮ್ ಮ್ಯಾಟರ್ಸ್ ದ ಮೋಸ್ಟ್. Without forgetting, subscribe to our channel and share this with your friends who are preparing for placements.